ಈ ಥರದ ಇಂಟ್ರೋ ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಬೇಕಿದ್ದರೆ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಈ ಥರದ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಕ್ಯಾನ್ವಾ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾನ್ವಾ ಆ್ಯಪ್ ಡೌನ್ಲೋಡ್ ಲಿಂಕ್ ಈ ಡಿಸ್ಕ್ರಿಪ್ಷನ್ ಕೆಳಗೆ ಅಥವಾ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ಆ್ಯಪ್ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಅದನ್ನು ಲಾಗಿನ್ ಆಗಿ ಬನ್ನಿ. ಈಗ ಹೇಗೆ ಎಡಿಟ್ ಮಾಡೋದು ನೋಡೋಣ. ಮೊದಲಿಗೆ ಹೋಮ್ ಸ್ಕ್ರೀನ್ಗೆ ಹೋಗಿ ಅಲ್ಲಿ ಕ್ಯಾನ್ವಾ ಆ್ಯಪನ್ನು ಕ್ಲಿಕ್ ಮಾಡಿ. ಕ್ಯಾನ್ವಾ ಆ್ಯಪ್ ಕ್ಲಿಕ್ ಮಾಡಿ ಸರ್ಚ್ ಬಟನ್ ಇರುವುದರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಅಲ್ಲಿ ಏನೊಂದು ಸರ್ಚ್ ಮಾಡಿ ಅಂದರೆ ಇಂಟ್ರೋ ಎಂದು ಸರ್ಚ್ ಮಾಡಿ. ಆಗ ಕೆಳಗಡೆ ಇಂಟ್ರೋ ಎಂದು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ತುಂಬ ಇಂಟ್ರೋ ಟ್ಯಾಂಪ್ಲೇಟ್ಗಳು ಸಿಗುತ್ತೆ. ಅದನ್ನು ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬನ್ನಿ. ಕೆಳಗೆ ಒಂದು ಆಪ್ಷನ್ ಇದೆ ಆಲ್ ಸಿ ಅಂತ, ಅದಕ್ಕೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಎಲ್ಲ ಒಟ್ಟಿಗೆ ಕಾಣುತ್ತೆ. ಅದರಿಂದ ನಿಮಗೆ ಯಾವುದನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕಾಗಿ ಆಲ್ ಸಿ ಅಂತ ಕ್ಲಿಕ್ ಮಾಡಿ. ಒಳ್ಳೆ ಒಳ್ಳೆ ಟ್ಯಾಂಪ್ಲೇಟ್ಗಳು ಇದರಲ್ಲಿದೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು. ಎಲ್ಲ ಟ್ಯಾಂಪ್ಲೇಟ್ಗಳು ಇವು ಒಂದೇ ಥರ ಎಡಿಟಿಂಗ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರುತ್ತೆ. ನನಗೆ ಈ ಟ್ಯಾಂಪ್ಲೇಟ್ ಇಷ್ಟ ಆಯಿತು, ಅದಕ್ಕೆ ಈ ಟ್ಯಾಂಪ್ಲೇಟ್ ವಿಡಿಯೋಗೆ ಕ್ಲಿಕ್ ಮಾಡಿದೆ. ಈ ಟ್ಯಾಂಪ್ಲೇಟ್ ಹೇಗಿದೆ ಎಂದು ನೋಡಿ. ಇದು ಕ್ಯಾನ್ವಾ ಆ್ಯಪ್ ಅವರು ಕೊಟ್ಟಿರೋ ಒಂದು ವಿಡಿಯೋ ಆಗಿರುತ್ತೆ. ಇದರಲ್ಲಿ ಅವರದ್ದೇ ಯಾವುದೋ ಲೋಗೋ ಮತ್ತು ನೇಮೆಲ್ಲ ಇರುತ್ತೆ. ಅದನ್ನು ರಿಮೂವ್ ಮಾಡಿ ನಮ್ಮ ಲೋಗೋ ಮತ್ತು ಚಾನಲ್ ನೇಮನ್ನು ಹಾಕಬೇಕು. ನಂತರ ನಮಗೆ ಫಸ್ಟ್ ಪೇಜಲ್ಲಿ ಯಾವುದೇ ಥರದ ಎಡಿಟಿಂಗ್ ಇಲ್ಲ. ಅದರಲ್ಲಿ ನಾರ್ಮಲಾಗಿ ವೆಲ್ಕಮ್ ಬ್ಯಾಕ್ ಅಂತಿದೆ ಅಷ್ಟೇ. ಹಾಗಾಗಿ ಅದರಲ್ಲಿ ಯಾವುದೇ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಸೆಕೆಂಡ್ ಪೇಜನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಟೆಕ್ಸ್ಟ್ಗೆ ಕ್ಲಿಕ್ ಮಾಡಿ ಟೆಕ್ಸ್ಟನ್ನು ರಿಮೂವ್ ಮಾಡಿ. ರಿಮೂವ್ ಮಾಡಿದ ಮೇಲೆ ಆ ವೈಟ್ ಬ್ಯಾಕ್ಗ್ರೌಂಡ್ ಇರೋ ರೌಂಡ್ ಸರ್ಕಲ್ಗೆ ಕ್ಲಿಕ್ ಮಾಡಿ. ಅದರಲ್ಲಿ ಕೆಳಗೆ ಬಂದು ರೀಪ್ಲೇಸ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಯೂಟ್ಯೂಬ್ನ ಲೋಗೋನ ಹಾಕಿ. ನಾನು ನನ್ನ ಯೂಟ್ಯೂಬ್ ಲೋಗೋನ ಹಾಕ್ತಿದ್ದೇನೆ. ಅದೇ ಥರ ನಿಮ್ಮದು ಯಾವ ಯೂಟ್ಯೂಬ್ ಲೋಗೋ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಕಿ. ಲೋಗೋ ಕರೆಕ್ಟ್ ಆ ರೌಂಡ್ ಶೇಪ್ಗೆ ಕೂತ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಸಣ್ಣದಾಗಿದ್ದರೆ ಒಳ್ಳೆಯದು. ಅದೇ ಥರ ಸೇಮ್ ಪ್ರೊಸೆಸ್ ಇನ್ನು ಥರ್ಡ್ ಪೇಜಿಗೂ ಕ್ಲಿಕ್ ಮಾಡಿ ಅದರಲ್ಲೂ ಮಾಡಬೇಕಾಗುತ್ತೆ. ಅದರಲ್ಲೂ ಸೇಮ್ ಪ್ರೊಸೆಸ್ ಇರುತ್ತೆ. ಮೊದಲಿಗೆ ಆ ಟೆಕ್ಸ್ಟನ್ನು ಕ್ಲಿಯರ್ ಮಾಡಿ, ಆಮೇಲೆ ವೈಟ್ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿ ರೀಪ್ಲೇಸ್ ಕೆಳಗೆ ಕೊಟ್ಟು ಅಲ್ಲಿಂದ ನಮಗೆ ಯಾವ ಲೋಗೋ ನಮ್ಮದು ಯೂಟ್ಯೂಬ್ ಚಾನಲ್ ಅದನ್ನು ಸೆಲೆಕ್ಟ್ ಮಾಡಿ ಹಾಕಿದರೆ ಆಯಿತು. ಆನಂತರ ನೆಕ್ಸ್ಟ್ ನಮ್ಮದು ಯಾವ ಲೋಗೋ ಬರುತ್ತೆ, ಲೋಗೋ ಕೆಳಗಡೆ ನಮ್ಮದು ಯಾವ ನೇಮಿಂಗ್ ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ. ಅದಕ್ಕಾಗಿ ಕೆಳಗೆ ಕೊಟ್ಟಿರೋ ಟೆಕ್ಸ್ಟನ್ನು ಒಮ್ಮೆ ಡಬಲ್ ಕ್ಲಿಕ್ ಮಾಡಿ ಅಲ್ಲಿಂದ ಟೆಕ್ಸ್ಟನ್ನು ನಿಮಗೆ ಟೈಪಿಂಗ್ ಬೋರ್ಡ್ ಕೆಳಗಿದೆ ಅದಕ್ಕೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ಯಾವ ಯೂಟ್ಯೂಬ್ ನೇಮ್ ಇದೆ ಅದನ್ನು ಹಾಕಬೇಕಾಗುತ್ತೆ. ನಿಮಗೆ ಯಾವ ಥರ ನೇಮ್ ಇದೆ ಅದನ್ನು ಹಾಕಿ. ನಿಮಗೆ ಯಾವ ಥರ ಟೆಕ್ಸ್ಟ್ ಬೇಕು ಅದು ಕೂಡ ಅದರಲ್ಲಿದೆ. ನಿಮಗೆ ಯಾವುದು ಬೇಕು ಅದನ್ನು ಹಾಕಿದರೆ ಆಯಿತು. ನನಗೆ ಬ್ಲ್ಯಾಕ್ ಮತ್ತು ಈ ಟೆಕ್ಸ್ಟೇ ಒಳ್ಳೆಯದಿತ್ತು, ಅದಕ್ಕೆ ಇದನ್ನು ಇಟ್ಕೊಂಡಿದ್ದೇನೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕಿ. ಇಷ್ಟೇ ಇರೋದು. ಇಷ್ಟು ಮಾಡಿದರೆ ನಮ್ಮ ಇಂಟ್ರೋ ವಿಡಿಯೋ ಆಗುತ್ತೆ, ರೆಡಿ ಆಗುತ್ತೆ. ಒಮ್ಮೆ ಪ್ಲೇ ನೋಡಿ. ನನಗಂತೂ ಉತ್ತಮವಾಗಿ ಬಂದಿದೆ. ಒಳ್ಳೆ ಕಲರ್, ಒಳ್ಳೆ ಲೋಗೋ ಮತ್ತು ಟೆಕ್ಸ್ಟ್ ಎಲ್ಲವೂ ಈ ವಿಡಿಯೋಗೆ ಮ್ಯಾಚ್ ಆಗ್ತಿದೆ. ಆದ್ದರಿಂದ ನಾನು ಡೌನ್ಲೋಡ್ ಮಾಡೋದು ಹೇಗಂತ ತೋರಿಸ್ತೇನೆ. ಮೇಲೆ ಕೊಟ್ಟಿರುವ ಶೇರ್ ಬಟನನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಎಂದು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಕ್ವಾಲಿಟಿ 1180 ಇಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಆಗ ನಮ್ಮ ವಿಡಿಯೋ ಗ್ಯಾಲರಿಗೆ ಬಂದು ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.